ಕಾವೇರಿ ನೀರು ಹಂಚಿಕೆ ವಿವಾದ ಇದೆಯಲ್ಲ, ಇದು ಶಮನ ಆಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ 3-4 ದಿನಗಳ ಹಿಂದಿನ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಆಗ ಬರದ ಛಾಯೆ ಇತ್ತು. ಅನೇಕ ಕಡೆಗಳಲ್ಲಿ ಮಳೆ ಇನ್ನೂ ಕೂಡ ಆರಂಭ ಆಗಿರಲಿಲ್ಲ. ಆದ್ರೆ ಈಗ ಮಳೆಯ ಅಬ್ಬರದ ಹಿನ್ನೆಲೆಯಲ್ಲಿ ಈ ಜಲಯುದ್ಧ ತಣ್ಣಗಾಗುತ್ತಾ ಅನ್ನೋ ಪ್ರಶ್ನೆ. ಕರ್ನಾಟಕ ಹಾಗೂ ತಮಿಳುನಾಡು ನಡುವೆ ಇರುವಂತಹ ಈ ವೈಮನಸ್ಸು ಇದೆಲ್ಲವೂ ಕೂಡ ದೂರ ಆಗುತ್ತಾ? ಅನೇಕ ದಶಕಗಳಿಂದ ಅಂತ ಪ್ರಯತ್ನಗಳು ನಡೆದಿದೆ, ಆದ್ರೆ ಅದು ಸಾಧ್ಯ ಆಯ್ತಾ ಅನ್ನೋ ಪ್ರಶ್ನೆ. ಡ್ಯಾಂಗಳಿಗೆ ನೀರಿನ ಹರಿವು ಹೆಚ್ಚಳ ಆದ್ರೆ ಈಗ ಇರುವಂತಹ ಸದ್ಯದ ವಿವಾದ ಸುಖಾಂತ್ಯ ಆಗುತ್ತಾ? ಹಾಗಾದ್ರೆ ಕೆಆರ್ಎಸ್, ಕಬಿನಿ ಜೊತೆಗೆ ಹಾರಂಗಿ, ಹೇಮಾವತಿಗೆ ಹೊಸ ಜೀವಕಳೆ ಬಂದಿದೆ. ಅದರಲ್ಲೂ ಕಬಿನಿ ಹಾಗೂ ಹಾರಂಗಿ ಈಗಾಗಲೇ ತುಂಬ್ತಾ ಇದೆ ಅನ್ನುವಂತ ಮಾಹಿತಿ. ಈ ಮಳೆ ಅಬ್ಬರಕ್ಕೆ ಕಬಿನಿ ಹಾಗೂ ಹಾರಂಗಿ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇದು ಒಂದು ರೀತಿಯಲ್ಲಿ ಹೊಸ ಜೀವಕಳೆ ಕೊಟ್ಟಿರೋದು. ಜೊತೆಗೆ ಈ ವಿವಾದ ಸುಖಾಂತ್ಯ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಈಗ ಉಂಟು ಮಾಡ್ತಾ ಇದೆ. ಜಲಾಶಯಗಳಿಗೆ ಜೀವಕಳೆ ಬಂದಿರೋದಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಪಾಸಿಟಿವ್ ವಿಚಾರ. ಮಳೆ ಆಗ್ತಾ ಇದೆ, ಮಳೆ ಅಬ್ಬರ, ಅದರ ಜೊತೆ ಜಲಾಶಯಗಳು ತುಂಬಿ ಹರಿತಾ ಇದೆ, ಒಳಹರಿವು ಹೆಚ್ಚಳ ಆಗಿದೆ. ಆ ನಿಟ್ಟಿನಲ್ಲಿ ಹೊರಹರಿವು ಕೂಡ ಈಗ ಹೆಚ್ಚಳ ಆಗಿದೆ ಅನ್ನುವಂತ ಮಾಹಿತಿ. ಈ ನೀರಿನ ಹರಿವು ಹೆಚ್ಚಳ ಆದ್ರೆ ವಿವಾದ ಹಾಗಾದ್ರೆ ಸುಖಾಂತ್ಯ ಆಗುತ್ತಾ? ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇದ್ವು. ಮುಂದೆ ಕರ್ನಾಟಕ ಬಂದ್ಗೂ ಕೂಡ ಚಿಂತನೆಯನ್ನ ನಡೆಸಲಾಗಿತ್ತು. ಎಲ್ಲವೂ ಕೂಡ ಹಾಗಾದ್ರೆ ಸುಖಾಂತ್ಯ ಆಗುತ್ತಾ ಅನ್ನುವಂತ ಪ್ರಶ್ನೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪ್ತಿ, ಕರ್ನಾಟಕಕ್ಕೆ ಖುಷಿ ಪಡುವಂತಹ ವಿಚಾರವೂ ಗೊತ್ತಿಲ್ಲ, ಆದ್ರೆ ಸದ್ಯದ ಮಟ್ಟಿಗೆ ಈಗ ಒಂದ್ 2-3 ದಿನಗಳಿಂದ ಆಗ್ತಾ ಇರುವಂತಹ ಮಳೆ, ಆ ಮಳೆಯ ಪ್ರಮಾಣವನ್ನ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ನೀರು ಹರಿಸೋದಕ್ಕೆ ಅಥವಾ ಈ ಇರುವಂತಹ ವಿವಾದ ಇದ್ಯಾವುದಕ್ಕೂ ಕೂಡ ಅಡೆತಡೆ ಇಲ್ವಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ಮಳೆ ಕೊರತೆ ರಾಜ್ಯಕ್ಕೆ ಬಹುಮಟ್ಟಿಗೆ ಕಾಡಿತ್ತು. ಆದ್ರೆ ಕಳೆದ ನಿನ್ನೆಯಿಂದ ಹಾಗೂ ಇವತ್ತು ಬೇರೆ ಬೇರೆ ಭಾಗಗಳಲ್ಲಿ ರಾಜ್ಯದಲ್ಲಿ ಒಳ್ಳೆ ಮಳೆ ಬೀಳ್ತಾ ಇದೆ. ಶಿವಮೊಗ್ಗದಲ್ಲೂ ಕೂಡ ಪ್ರವಾಹದ ರೀತಿಯಲ್ಲಿ ಮಳೆ ಬೀಳ್ತಾ ಇರುವಂತದ್ದು. ಹೀಗಾಗಿ ಜಲಾಶಯಗಳು ಕೂಡ ತುಂಬುವಂತಹ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಅಂದ್ರೆ ಜೀವಕಳೆ ಬರ್ತಾ ಇದೆ. ಪ್ರಮುಖವಾಗಿ ಕೆಆರ್ಎಸ್, ಕಬಿನಿ, ಹಾರಂಗಿ ಮತ್ತೆ ಹೇಮಾವತಿ ಜಲಾಶಯಗಳಲ್ಲಿ ನೀರಿನ ಒಳಹರಿವು ಚೆನ್ನಾಗಿ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ತಮಿಳುನಾಡು ಮತ್ತೆ ಕರ್ನಾಟಕದ ಮಧ್ಯೆ ನೀರಿನ ಒಂದು ಸಮಸ್ಯೆ, ಅಂದ್ರೆ ನೀರಿನ ವಾರೋ ಈ ದಶಕಗಳಿಂದನೂ ಕೂಡ ನಡ್ಕೊಂಡೇ ಬರ್ತಾ ಇದೆ. ಈಗಲೂ ಕೂಡ ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರಿನ ಬಿಡಬೇಕು ಅಂತ ಹೇಳಿ ಆದೇಶ ಆಗಿರುವಂತದ್ದು. ಇದರ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಯಾಕಂದ್ರೆ ನಮ್ಮಲ್ಲೇ ನೀರಿನ ಕೊರತೆ ಇದೆ, ಮಳೆ ಆಗಿಲ್ಲ, ಮಳೆ ಕೊರತೆ ಇದೆ. ಇಂತಹ ಸಂದರ್ಭದಲ್ಲಿ ಹೇಗೆ ಬಿಡೋದು ಅಂತ ಹೇಳಿ ಸಾಕಷ್ಟು ಸಂಘಟನೆಗಳಿಂದ ಪ್ರತಿಭಟನೆಗಳು ಕೂಡ ಮೇಲಿಂದ ಮೇಲೆ ಆಗ್ತಾ ಇತ್ತು. ಸರ್ಕಾರದ ಮೇಲೂ ಕೂಡ ಒತ್ತಡ ಇತ್ತು. ಆದ್ರೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಕಡೆ ಮಳೆ ಬರ್ತಾ ಇರುವಂತದ್ದು. ಹವಾಮಾನ ಇಲಾಖೆ ಪ್ರಕಾರ ಆಗಸ್ಟ್ 6ನೇ ತಾರೀಕು ತನಕ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಒಳ್ಳೆ ಮಳೆ ಬೀಳುತ್ತೆ ಅಂತ ಹೇಳಿ, ಜೊತೆಗೆ ಕಬಿನಿ ಜಲಾಶಯದಲ್ಲಿ 10,000 ಕ್ಯೂಸೆಕ್ಸ್ ನೀರು ಹೆಚ್ಚಳ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿಯೇ ಇದೇ ರೀತಿಯಾಗಿ ಮುಂದಿನ 4-5 ದಿನಗಳ ಕಾಲ ಮಳೆ ಮುಂದುವರೆದ್ರೆ ಅಂದ್ರೆ ಒಳಹರಿವು ಚೆನ್ನಾಗುತ್ತೆ, ಡ್ಯಾಂಗಳಲ್ಲಿ ನೀರು ಕೂಡ ಚೆನ್ನಾಗುತ್ತೆ. ಈ ಸಂದರ್ಭದಲ್ಲಿ ಬಿಡುವಂತಹ ಸಾಧ್ಯತೆ ಬಗ್ಗೆ ಕೂಡ ಆಲೋಚನೆ ಮಾಡಬಹುದಾಗಿದೆ. ಒತ್ತಡ ಕೂಡ ಸರ್ಕಾರದ ಮೇಲೆ ಕಮ್ಮಿ ಆಗುವಂತದ್ದು. ಸೊ ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಒಂದು ಆಲೋಚನೆಗಳು ಕೂಡ ನಡೀತಾ ಇದೆ. ಅಂದ್ರೆ ಹವಾಮಾನ ಇಲಾಖೆ ಹೇಳಿರುವಂತದ್ದು ಪ್ರಮುಖವಾಗಿ ಕರಾವಳಿ ಭಾಗ ಹಾಗೆ ಉತ್ತರ ಕನ್ನಡ ಹಾಗೆ ದಕ್ಷಿಣ ಕನ್ನಡದ ಭಾಗಗಳ ಜಿಲ್ಲೆಗಳಲ್ಲಿ, ಪ್ರಮುಖವಾಗಿ ಶಿವಮೊಗ್ಗ, ಹಾಸನ, ಕೊಡಗು ಈ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಒಳ್ಳೆ ಉತ್ತಮವಾದಂತಹ ಮಳೆ ಬೀಳುತ್ತೆ ಅಂತ ಇವತ್ತು ಕೂಡ ಹವಾಮಾನ ಇಲಾಖೆಯಿಂದ ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನ ಘೋಷಣೆ ಮಾಡಿರುವಂತದ್ದು. ಆಗಸ್ಟ್ 5ರಿಂದ 6ನೇ ತಾರೀಕುವರೆಗೂ ಕೂಡ ಒಳ್ಳೆಯ ಮಳೆ ಆಗುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಮುಂಗಾರು ಮಳೆಯ ಒಳ್ಳೆ ಮಳೆ ಬೀಳಬಹುದು ಅನ್ನೋ ಒಂದು ಮುನ್ಸೂಚನೆ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ನೀರಿನ ವಿವಾದ ಏನಿದೆ, ಇದೇ ರೀತಿಯಾಗಿ ಒಳ್ಳೆ ಮಳೆ ಕರ್ನಾಟಕಕ್ಕೆ ಬಿಟ್ರೆ ಆಗ ತಮಿಳುನಾಡಿಗೆ ಹರಿಸುವಂತಹ ಸಾಧ್ಯತೆ ಹೆಚ್ಚಿರುವಂತಹ ಸಾಧ್ಯತೆ ಇರುತ್ತೆ. ಸುಖಾಂತ್ಯ ಕಾಣುವಂತಹ ಸಾಧ್ಯತೆ ಕೂಡ ಅದರ ಬಗ್ಗೆ ಕೂಡ ಮಾತನಾಡಲಾಗ್ತಾ ಇದೆ. ಅಶ್ವಿನಿ, ರೈಟ್. ದೀಪ್ತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಒಂದು ಕಡೆ ಮಳೆ ಈಗ ಆಗ್ತಾ ಇದೆ, ಅದು ಖುಷಿ ಪಡುವಂತಹ ವಿಚಾರ. ಅದೇ ನಿಟ್ಟಿನಲ್ಲಿ ಕಬಿನಿ ಹಾಗೂ ಹಾರಂಗಿ 2 ಜಲಾಶಯಗಳು ಕೂಡ ಭರ್ತಿಯಾಗಿದೆ. ಉಳಿದ ಜಲಾಶಯಗಳಿಗೂ ಕೂಡ ಜೀವಕಳೆ ಬಂದಿದೆ ಅನ್ನುವಂತ ವಿಚಾರ. ಹಾಗಾಗಿ ಈಗ ಇರುವಂತಹ ಸದ್ಯದ ಪರಿಸ್ಥಿತಿ, ಬಿಗಡಾಯಿಸಿರುವಂತಹ ಪರಿಸ್ಥಿತಿ ಸರಿ ಹೋಗುತ್ತಾ ಅನ್ನುವಂತ ಒಂದಷ್ಟು
ಪ್ರಶ್ನೆಗಳು ಸದ್ಯಕ್ಕಿದೆ. ಮಳೆ ಅಬ್ಬರ ಇರೋದ್ರಿಂದ ಈ ಜಲಯುದ್ಧ ಎರಡು ರಾಜ್ಯಗಳ ಮಧ್ಯೆ ಏನು ಏರ್ಪಟ್ಟಿದೆ ಅದು ತಣ್ಣಗಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ.